ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಿಮ್ಮ ಮಕ್ಕಳು ಮೊಬೈಲ್ ನೋಡುವಂತಹ ಒಂದು ಚಟವನ್ನು ಬೆಳೆಸ್ಕೊಂಡಿದ್ರೆ ಎದೆ ಒಡೆದು ಹೋಗುವಂಥ ಒಂದು ಸುದ್ದಿ ಇದು. ಬಹಳ ಎಚ್ಚರಿಕೆ ವಹಿಸಿ, ಇವತ್ತೇ ಸರಿ ಮಾಡೋದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಿ. ಎಂತಹ ಅನಾಹುತ ಆಗಿದೆ ನೋಡಿ. ಈ ಒಂದು ಘಟನೆ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಪೊಲೀಸರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈ ಒಂದು ಘಟನೆಯನ್ನ. ಏನ್ ಗೇಮ್ ಹಾಗಾದ್ರೆ ಇದು, ಏನ್ ಗೇಮ್ ಆಡ್ತಾ ಇದ್ರು, ಅದರ ಪರಿಣಾಮ ಏನಾಗಿದೆ? ಬಹಳಷ್ಟು ಜನ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ಅವರಾಗೆ ಏನು ಯೂಸ್ ಮಾಡಲ್ಲ, ನೀವಾಗೆ ಅಭ್ಯಾಸ ಇರ್ತೀರಿ. ಬಹುತೇಕರು ಪೇರೆಂಟ್ಸಿಂದನೇ ತಪ್ಪಾಗಿರುತ್ತೆ, ಅದು ಮಕ್ಕಳ ಮೇಲೆ ಹೋಗುತ್ತೆ. ಆಮೇಲೆ ಪೇರೆಂಟ್ಸ್ ಬಿಡ್ಸೋಕೆ ನೋಡ್ತಿರ್ತೀರ, ಮಕ್ಕಳು ಬಿಡ್ತಿಲ್ಲ ಅಂತ ಮಕ್ಕಳ ಮೇಲೆ ಗೋಬೆ ಕೂರಿಸ್ತಾ ಇರ್ತೀವಿ. ಸರಿ, ಏನಾಗಿದೆ ಇಲ್ಲಿ? ಪೇರೆಂಟ್ಸ್ ತಪ್ಪು ಅಂತ ಹೇಳಬೇಕೋ ಅಥವಾ ಆ ಮಕ್ಕಳು ಯಾವ ಥರ ಕಳೆದು ಹೋಗಿದ್ರು ಅಂದರೆ ನಿಮ್ಗೆ ಈ ಕೇಸ್ ನೋಡಿದ್ರೆ ನಂಬೋಕ್ಕಾಗಲ್ಲ. ಅಷ್ಟು ದೊಡ್ಡ ಅನಾಹುತ ಆಗಿದೆ, ಜೀವನೇ ಹೋಗಿಬಿಟ್ಟಿದೆ. ದಯವಿಟ್ಟು ಈ ಘಟನೆಯ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಏನು ಆ್ಯಪ್ ಅದು, ಏನು ಗೇಮ್ ಆಡ್ತಿದ್ರು ಅವರು? ಕೊರಿಯನ್ ಲವ್ ಗೇಮ್, ಒಂದು ರೀತಿಯ ಈ ಟಾಸ್ಕ್ ಬೇಸ್ಡ್ ಆಗಿರುವಂಥ ಒಂದು ಆಟವನ್ನು ಆಡಿಕೊಂಡು ಜೀವನೇ ಬಿಟ್ಟಿದ್ದಾರೆ. ಈಗ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ. ಎಲ್ಲ ಪೋಷಕರು ಎಚ್ಚೆತ್ತುಕೊಳ್ಬೇಕಾದ ವಿಚಾರ ಇದು. ಎಸ್ ವೀಕ್ಷಕರೇ, ಮೈನರ್ಸು 3 ಜನ, 14 ವರ್ಷದ ಹುಡುಗಿ, 16 ವರ್ಷದ ಹುಡುಗಿ, 12 ವರ್ಷ ಗ್ಯಾಪಲ್ಲಿರುವಂಥ 3 ಜನ ಸಿಸ್ಟರ್ಸು. ಗಾಜಿಯಾಬಾದ್ನಲ್ಲಿ ಆಗಿರುವಂಥ ಘಟನೆ. 9th ಫ್ಲೋರಿಂದ ಜಂಪ್ ಮಾಡಿದ್ದಾರೆ, 3 ಜನ ಸತ್ತೋಗಿದ್ದಾರೆ. ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ ಈ ಘಟನೆ. ಏನಕ್ಕೆ ಹಿಂಗೆ ಮಾಡಿಕೊಂಡ್ರು? 2019 ಆಸುಪಾಸಲ್ಲಿ ಶುರು ಮಾಡಿದ್ದಂತೆ ಇವ್ರು ಗೇಮ್ ಆಡೋದಕ್ಕೆ. ಬಹುತೇಕ ಸ್ಕೂಲು ಅರ್ಧಂಬರ್ಧ ಬಿಟ್ಟಿದ್ರು. ಇದರಲ್ಲಿ ದೊಡ್ಡವಳಿಗೇನೋ ಓದೋದಕ್ಕೆ ಅಷ್ಟೆಲ್ಲ ಇರಲಿಲ್ಲ ಆಸಕ್ತಿ. ವಿಶಿಕಾ, ಪಾಕಿ ಮತ್ತು ಪ್ರಾಚಿ ಅಂತ 3 ಜನ ಅಕ್ಕ ತಂಗಿಯರು. ಇವ್ರು ಹೆಂಗೆ ಬದಲಾಗ್ತಾ ಹೋದ್ರು ಅನ್ನೋದನ್ನು ಗಮನಿಸ್ಬೇಕು. ಈ ಒಂದು ಘಟನೆಯಲ್ಲಿ ಯಾವ ರೀತಿ ಅವರ ಇಡೀ ಕ್ಯಾರೆಕ್ಟರ್ ಚೇಂಜ್ ಆಗಿ ಹೋಯ್ತು. ಮನೆಯವ್ರಿಗೆ ಯಾಕಿದು ಗೊತ್ತಾಗ್ಲಿಲ್ಲ. ಈಗ ತೀರ್ಕೊಂಡ ಮೇಲೆ ಅವ್ರ ತಂದೆ ಹೇಳ್ತಿದ್ದಾರೆ, ನಿಜವಾಗಿಯೂ ಈ ಗೇಮ್ ಬಗ್ಗೆ ಹಿಂಗೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ ಸರ್, ನಮಗೆ ಬಿಡ್ತಿರ್ಲಿಲ್ಲ. ದಯವಿಟ್ಟು ಇನ್ಯಾವ ಪೋಷಕರು ಹಿಂಗಾಗಕ್ಕೆ ಬಿಡಬೇಡಿ, ಎಲ್ಲ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಮನೇಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದು ಪೋಷಕರು ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು. ಮಕ್ಕಳು ಸುಮ್ಮನಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಗಲಾಟೆ ಮಾಡ್ತಿಲ್ಲ, ನಮಗೆ ಡಿಸ್ಟರ್ಬ್ ಮಾಡ್ತಿಲ್ಲ, ಏನೋ ಒಂದು ಮಾಡ್ಕೊಳ್ಳಿ ಅಂತ ಬಿಡುವಂತಹ ಪೋಷಕರಿಗೆ, ಅಥವಾ ದುಡಿಲೇಬೇಕಲ್ಲ, ದುಡಿದಿದ್ರೆ ಹೆಂಗೆ ಜೀವನ ಸಾಗುತ್ತೆ? ಮಕ್ಕಳು ನಮ್ಮನ್ನೆಲ್ಲ ನಮ್ಮ ಹಳೆ ಕಾಲದಲ್ಲಿ ಹಾಗೆ ನೋಡ್ಕೊಂಡಿದ್ರೆ ಎಲ್ಲೋ ಬಿಟ್ಟು ಗದ್ದೆಗೆ ಹೋಗ್ತಿದ್ರು, ತೋಟಕ್ಕೆ ಹೋಗ್ತಿದ್ರು. ನಾವೇನು ಮಾಡೋಕ್ಕಾಗತ್ತೆ, ದುಡಿಬೇಕು ಅಂತ ಕಾರಣ ಕೊಡುವಂಥ ಮಕ್ಕಳಿಗೆ ಈಗ ಕಾಲ ಬದಲಾಗಿದೆ. ಮಕ್ಕಳ ಮನಸ್ಥಿತಿ ಹೇಗಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆಮೇಲೆ ಮಕ್ಕಳು ಕಳೆದು ಹೋದ ಮೇಲೆ ನಿಮಗೆ ಆ ಕೆಲಸ ಮಾಡೋ ಇಂಟ್ರೆಸ್ಟೂ ಇರಲ್ಲ. ನಾವು ಯಾಕಪ್ಪ ದುಡಿಬೇಕು, ಇನ್ನು ಜೀವನನೇ ಬೇಡ ಅನ್ಸಕ್ಕೆ ಶುರು ಆಗುತ್ತೆ. ಅಂದಮೇಲೆ ಮಕ್ಕಳು ತುಂಬ ಇಂಪಾರ್ಟೆಂಟು. ಹಾಗಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ, ಇರೋದ್ರಲ್ಲಿ ಬೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ ವ್ಯವಸ್ಥೆಯನ್ನು. ನೋಡಿ, ಆ 3 ಮಕ್ಕಳು ಒಂದು ಗೇಮ್ ಆಡ್ತಿದ್ರು, ಕೊರಿಯನ್ ಲವ್ ಗೇಮ್ ಅಂತ. 50 ದಿನ 50 ಟಾಸ್ಕ್ ಅಂತ ಕೊಡುತ್ತೆ ಅದು. ಫಸ್ಟು ಈ ವರ್ಚುವಲಿ ಒಂದು ರೊಮ್ಯಾನ್ಸ್ ಗೇಮ್ ಥರ ಇದು. ವರ್ಚುವಲಿ ಒಬ್ಬ ಪಾರ್ಟ್ನರ್ ಸಿಗುತ್ತೆ ಆ ಗೇಮಲ್ಲಿ. ಕೊರಿಯನ್ ಕಲ್ಚರ್ ಮೇಲೇ ಡಿಸೈನ್ ಆಗಿರುವಂಥ ಗೇಮು. ಈ 3 ಜನ ಹುಡುಗಿರು ತಾವು ಇಂಡಿಯನ್ಸೇ ಅಲ್ಲ ಅಂತ ಚೇಂಜ್ ಆಗಿಬಿಟ್ಟಿದ್ರು. ನಾವು ಕೊರಿಯನ್ ಪ್ರಿನ್ಸಸ್ ಅನ್ನೋ ರೀತಿಯಲ್ಲಿ ಅವರು ಬದಲಾಗಿದ್ರು, ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ರು ಅವ್ರಿಗವ್ರೆ. ಮತ್ತು ಕೊರಿಯನ್ ಕಲ್ಚರಿಂದಾಗಿ ತಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಕೊರಿಯಾ ಅಂದರೆ ನಮಗೆ ಜೀವನ, ಕೊರಿಯಾ ಬಿಟ್ಟರೆ ನಾವು ಇರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಚೇಂಜ್ ಆಗಿದ್ರು. ದಿನ ಟಾಸ್ಕ್ ಹೆಂಗಿರುತ್ತೆ, ಆರಂಭದಲ್ಲಿ ಚಾಟಿಂಗ್ ಇರುತ್ತೆ, ಫೋಟೋ ಶೇರ್ ಮಾಡೋದಿರುತ್ತೆ. ಆಮೇಲೆ ಮಧ್ಯರಾತ್ರಿ ದಿಢೀರ್ ಅಂತ ಎದ್ದು ಏನೋ ಒಂದು ಟಾಸ್ಕ್ ಕೊಡುತ್ತೆ ಅದು. ಅದಾದಮೇಲೆ ಎಲ್ಲೋ ಕಟ್ಟಡದ ತುದಿಗೆ ಒಂದೇ ಕಾಲು ಕಟ್ಟೆ ಮೇಲೆ ಇಟ್ಕೊಂಡು ನಿಂತು ಫೋಟೋ ಹಾಕಿ ಅಂತ ಟಾಸ್ಕ್ ಕೊಡುತ್ತೆ. ಈ ಥರ ಹೋಗ್ತಾ ಒಂದೊಂದು ಹಂತ ಕ್ರಾಸ್ ಮಾಡ್ತಾ ಟಫ್ ಆಗ್ತಾ ಹೋಗುತ್ತೆ. ಲಾಸ್ಟ್ ಸ್ಟೇಜಲ್ಲಿ ಇವರಿಗೆ ಜೀವ ಬಿಡಿ ಅಂತ ಟಾಸ್ಕ್ ಕೊಟ್ಟುಬಿಟ್ಟಿದ್ದಾರೆ. ಆ ಗೇಮು ಇಷ್ಟು ಡೇಂಜರಸ್ ಇದೆ, ಇನ್ನೊಂದಿದೆ ಅನ್ನೋದು ಗೊತ್ತಿಲ್ಲ ಮನೆಯವ್ರಿಗೆ. ಫೋನ್ ಹಿಡ್ಕೊಂಡೇ ಇರ್ತಾರಲ್ಲ ಇವರು ಅನ್ನೋ ಕಾರಣಕ್ಕೆ ಸ್ವಲ್ಪ ಗದರಿಸಿದ್ದಾರೆ ಫೋನ್ ಬಿಡಿ ಅಂತ. 1-2 ದಿನ ಏನೋ ಸ್ವಲ್ಪ ಬಿಡ್ಸಕ್ಕೆ ನೋಡಿದ್ದಾರೆ. ಇಷ್ಟು ದಿನ ಆದಮೇಲೆ, ಎಷ್ಟು ವರ್ಷದಿಂದ, 2019-20 ಅವ್ರು ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಸ್ಕೂಲ್ಗೂ ಹೋಗ್ತಿಲ್ಲ ರೆಗ್ಯುಲರ್ ಆಗಿ. 5-6 ವರ್ಷ ಆದಮೇಲೆ ಪೋಷಕರು ಈಗ ಹೆದರಿಸಿದ್ದಾರೆ. ಅವರು ಅದಕ್ಕೆ ಇನ್ನೂ ಡಿಸ್ಟರ್ಬ್ ಆಗಿ ನಮ್ಮನ್ನು ಕೊರಿಯಾನ ಬೇರೆ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತಂದರೆ ಹೆಂಗೆ ಮೆಂಟಲಿ ಅವ್ರು ಯಾವ ರೀತಿ ಸೈಕಾಲಜಿಕಲಿ ಚೇಂಜಸ್ ಆಗಿದೆ ಅವರ ಬಾಡಿಲಿ, ಅವ್ರ ಮೈಂಡಲ್ಲಿ ಅಂದರೆ ನಮ್ಮನ್ನು ಕೊರಿಯಾದಿಂದ ಬೇರೆ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತ ಆ ಸಿಟ್ಟು ಮತ್ತು ಈ ಟಾಸ್ಕು ಎಲ್ಲ ಸೇರಿ ಡೆತ್ ನೋಟು ಬರೆದಿಟ್ಟು, ಸಾರಿ ಅಪ್ಪ
ನಮ್ಮನ್ನು ಕೋರಿಯಾದಿಂದ ನೀವು ದೂರ ಮಾಡೋಕ್ಕಾಗಲ್ಲ, ಕೋರಿಯಾ ಬಿಟ್ಟು ನಾವು ಇರೋಕ್ಕೂ ಆಗಲ್ಲ ಅಂತ 9th ಫ್ಲೋರಿಂದ ಜಂಪ್ ಮಾಡಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಲ್ಯಾಡರ್ ಇಟ್ಕೊಂಡು ಆ ಟಾಸ್ಕ್ ಇನ್ಸ್ಟ್ರಕ್ಷನ್ನೇ ಹಂಗಿತ್ತಂತೆ. 3 ಜನ ಹಾರಿದ್ದಾರೆ, ಅಲ್ಲೇ ಡೆತ್, ಸ್ಪಾಟಲ್ಲಿ ಔಟ್ ಆಗಿದ್ದಾರೆ. ಆಸ್ಪತ್ರೆಗೆ ತೊಗೊಂಡು ಹೋಗಿದ್ದಾರೆ, ಆದರೆ ಏನು ಪ್ರಯೋಜನ ಆಗಿಲ್ಲ. ಬಿದ್ದಿರೋದು 9ನೇ ಫ್ಲೋರಿಂದ. ನೋಡಿ ಅವರು ಬಿಹೇವಿಯರ್ ಹೆಂಗೆ ಚೇಂಜ್ ಆಗಿತ್ತು ಅಂದರೆ 3 ಜನ ಒಟ್ಟಿಗೆ ಸ್ನಾನ ಮಾಡ್ತಿದ್ರಂತೆ, ಒಟ್ಟಿಗೆ ಊಟ, ಒಟ್ಟಿಗೆ ಶಾಲೆ, ಎಲ್ಲ ಒಟ್ಟೊಟ್ಟಿಗೆ. ವಿಚಿತ್ರವಾಗಿ ಆ ವಯಸ್ಸಿನ ಮಕ್ಕಳು ಹೆಂಗಿರ್ತಾರೋ ಹಂಗಿರ್ಲಿಲ್ಲ, ಅವರು ಬೇರೆ ರೀತಿಯಾಗಿದ್ರು. ಇನ್ನೂ ಅವರು ಸ್ಟಡಿ ಮಾಡೋದಕ್ಕೆ ಮುಂಚೆನೆ ಗಮನಿಸಿದ್ರೆ ಹೆಚ್ಚು ಮಾಹಿತಿ ಸಿಕ್ತಿತ್ತೇನೋ. ಈಗೆಲ್ಲ ರಿಯಲೈಸ್ ಆಗ್ತಿದೆ ಈ ಮಕ್ಕಳು ಬೇರೆ ಥರ ಇದ್ರು, ಬೇರೆ ಥರ ಆಗಿಬಿಟ್ಟಿದ್ರು, ಒಟ್ಟೊಟ್ಟಿಗೆ ಸ್ನಾನಕ್ಕೆ ಹೋಗ್ತಾ ಇದ್ರು ಮಕ್ಕಳು ಅನ್ನೋದೆಲ್ಲ ಗೊತ್ತಾಗಿದೆ. ಸೊ ಈ ಥರ ಪರಿವರ್ತನೆ ಮಾಡಿತ್ತು ಅವರ ಕೈಲಿದ್ದ ಮೊಬೈಲ್ ಮತ್ತು ಆ ಗೇಮ್, ಕೊರಿಯನ್ ಲವ್ ಗೇಮ್, ಈ ಬ್ಲೂ ವೇಲ್ ಚಾಲೆಂಜು ಇಂಥವೆಲ್ಲ ಇರ್ತಾವಲ್ಲ. ಎಷ್ಟೊಂದು ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿರೋದೆಲ್ಲ ಇದೆ ನೋಡಿ. ಎಲ್ಲಿಂದ ಶುರುವಾಗತ್ತಿದೆಲ್ಲ? ಸಣ್ಣ ಮಕ್ಕಳಿದ್ದಾಗ ಊಟ ಮಾಡಿಸೋಕೆ ಗಲಾಟೆ ಮಾಡಬಾರ್ದು ಅಂತ ಕಾರ್ಟೂನ್ ಸಾಂಗ್ಸ್ ಹಾಕೋದ್ರಿಂದ ಶುರುವಾಗತ್ತೆ. ಯಾರು ತಪ್ಪು ಅಲ್ಲಿಗೆ? ನಮಗೆ ಕಷ್ಟ ಆಗಬಾರ್ದು ಅಂತ ನಾವು ಮಕ್ಕಳಿಗೆ ಮೊಬೈಲ್ ಅಡಿಕ್ಷನನ್ನು ಶುರು ಮಾಡಿದರೆ ಅದು ಅವರ ಭವಿಷ್ಯವನ್ನು ಹಾಳು ಮಾಡುತ್ತೆ. ಎಲ್ಲರೂ ಸೂಸೈಡೇ ಮಾಡ್ಕೊಳ್ತಾರೆ ಅಂತಲ್ಲ, ಇವತ್ತು ಎಷ್ಟು ಜನಕ್ಕೆ ಮೊಬೈಲ್ ಬಿಡಿಸೋದು ಕಷ್ಟ ಆಗ್ತಿದೆ. ಆ ಮೊಬೈಲ್ ಬಿಡಿಸೋದನ್ನು ಹೇಳ್ಕೊಡೋದಕ್ಕೆ ಆನ್ಲೈನ್ ಕ್ಲಾಸಸ್ಗಳು ಶುರು ಆಗಿಬಿಟ್ಟಿವೆ. ಅದೊಂದು ಬಿಸ್ನೆಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ನಾವು ಮೊಬೈಲ್ ಬಿಡಿಸೋದು ಹೇಳ್ಕೊಡ್ತೀವಿ, ಒಂದೇ ಸಲ ಪ್ರೆಷರ್ ಮಾಡಿದ್ರೆ ಅವ್ರು ಇನ್ನೂ ಏನು ಡಿಸ್ಟರ್ಬ್ ಆಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ನಿಧಾನಕ್ಕೆ ಬಿಡಿಸೋದು ಹೇಳ್ಕೊಡ್ತೀವಿ ಅಂತ ಕೋರ್ಸ್ಗಳು ಬಂದಿದ್ದಾವೆ. ಅಪ್ಪ ಅಮ್ಮ ಮೊಬೈಲ್ ನೋಡಿ ಆ ಕೋರ್ಸ್ ತಗೊಂಡು ಕಲ್ತ್ಕೊಂಡು ಮಕ್ಕಳನ್ನ ಟ್ರೈನ್ ಅಪ್ ಮಾಡಬೇಕು. ನಿಮ್ಮ ಮಕ್ಕಳು ಓದ್ತಿಲ್ವಾ, ಬೈಬೇಡಿ, ಅವ್ರಿಗೆ ಮೊಬೈಲ್ ಬಿಡಿ ಅಂತ ಒಂದೇ ಸಲ ಹೇಳಿಬಿಡಿ, ನಾವು ಹೇಳ್ಕೊಡ್ತೀವಿ ಅಂತ. ಹಿಂಗೆ ಬದಲಾಗಿದೆ ಜಗತ್ತು. ಸೊ ಎಲ್ಲಿಂದ ಶುರುವಾಗತ್ತೆ? ಮಕ್ಕಳು ಚಾಕ್ಲೇಟೇ ಬಿಡ್ತಿಲ್ಲ, ಮಕ್ಕಳು ಕೇಕ್ ತಿಂತಾರೆ. ಎಲ್ಲಿಂದ ಶುರುವಾಗತ್ತೆ? ಮಕ್ಕಳಿಗೆ ಆರಂಭದಿಂದಾನೇ ಇದು ತುಂಬ ಕೆಟ್ಟದ್ದು ನಮ್ಮ ದೇಹಕ್ಕೆ ಅಂತ ಡೇ 1ನಿಂದ ನೀವು ಪ್ರಾಕ್ಟೀಸ್ ಮಾಡಿ ತೋರಿಸಿದ್ರೆ ಖಂಡಿತವಾಗಿಯೂ ಮಕ್ಕಳದನ್ನು ತಿನ್ನಲ್ಲ. ಮೊಬೈಲು ಎಷ್ಟಕ್ಕೆ ಬೇಕೋ ಅಷ್ಟೇ ಕಾಲ್ ಮಾಡೋದಕ್ಕೆ ಮಾತ್ರ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿ ಮಕ್ಕಳಿಗೂ ಕೂಡ ಆ ಊಟ ಮಾಡಿಸೋದಕ್ಕೆ ಕೆಲಸನ ಈಸಿ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಒಂದೊಂದು ಮಕ್ಕಳು ಒಂದೊಂದು ಥರ ಊಟ ಮಾಡೋದು. ಆ ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಮೊಬೈಲ್ ಕೊಟ್ಟುಬಿಟ್ರೆ ಅಲ್ಲಿಗೆ ಮುಗೀತು ಕೆಲಸ. ಅದು ರೂಢಿಯಾಗಿ ಅದು ಎಲ್ಲೆಲ್ಲಿಗೋ ಹೋಗ್ತಾ ಇರುತ್ತೆ. ಒಂದು ಹಂತಕ್ಕೆ ಬಂದಮೇಲೆ ಮಕ್ಕಳ ಮಾತು ಕೇಳಲ್ಲ, ಅವ್ರ ಮಾತು ನೀವು ಕೇಳೋ ಥರ ಆಗಿ ಕಡೆಗೆ ಮಕ್ಕಳಿಗೆ ಈ ಮೊಬೈಲ್ ಚಟ ಅವ್ರ ಜೀವನ ಹಾಳು ಮಾಡಿಬಿಡುತ್ತೆ. ಸೊ ನೋಡದೇ ಇದ್ದರೆ ಈ ಕ್ಷಣದಲ್ಲಿ ಈ ಹಂತದಲ್ಲಾದರೂ ನಿಮ್ಮ ಮಕ್ಕಳಿಗೆ ಮೊಬೈಲ್ ಬಿಡಿಸೋಕೆ ಅವಕಾಶ ಇದೆ. ಹೆಂಗೆ ಡೈವರ್ಟ್ ಮಾಡ್ತೀರಾ? ನಿಮ್ಮ ಟೈಮ್ ಅವ್ರಿಗೆ ಜಾಸ್ತಿ ಬೇಕು, ನಂಬರ್ 1. ಎರಡನೇದು, ಅವ್ರಿಗೆ ಈ ಡ್ರಾಯಿಂಗು, ಮ್ಯೂಸಿಕ್ಕು, ಏನಾದರೂ ಒಂದು ಆ್ಯಕ್ಟಿವಿಟಿಯಲ್ಲಿ ಅವರು ಬ್ಯುಸಿಯಾಗಿರಬೇಕು. ಔಟ್ಡೋರ್ ಎಷ್ಟಾಗುತ್ತೋ ಅಷ್ಟು ಕರ್ಕೊಂಡು ಹೋಗಿ, ಫಿಸಿಕಲಿ ಅವ್ರಿಗೆ ಸ್ಕೇಟಿಂಗೋ, ಸ್ವಿಮ್ಮಿಂಗೋ, ಬ್ಯಾಡ್ಮಿಂಟನ್ನೋ ಏನಾದರೂ ಒಂದು ಸ್ಪೋರ್ಟ್ಸಲ್ಲಿ ಹಾಕಬೇಕು. ಆವಾಗ ಖಂಡಿತ ಅವರು ಬದಲಾಗ್ತಾರೆ. ಈಗಲೂ ಚಾನ್ಸಸ್ ಇದೆ, ನಿಮ್ಗೆ ಅವಕಾಶ ಇದೆ. ಸೊ ಅದನ್ನು ಟ್ರೈ ಮಾಡಿ. ಲೈಫಲ್ಲಿ ಮಕ್ಕಳು ಎಲ್ಲ ಇಂಪಾರ್ಟೆಂಟ್ ನಮಗೆ ಅಂತ ಹೇಳ್ಕೊಂಡು ಅವ್ರಿಗೆಲ್ಲ ಮಾಡಿಟ್ಟು ನಮಗೆ ಸಮಯ ಮಾತ್ರ ಅವ್ರಿಗೆ ಕೊಡೋದಕ್ಕಿರಲ್ವಲ್ಲ, ಅಂತಹ ಪರಿಸ್ಥಿತಿ ಇವತ್ತು ಮಕ್ಕಳಿಗೆ ತುಂಬಾ ಕಾಸ್ಟ್ಲಿ ಆಗ್ತಿದೆ ಅವ್ರ ಲೈಫ್ಗೆ. ಮತ್ತು ಮಕ್ಕಳು ಆರಾಮಾಗಿದ್ದರೆ ಸಾಕು, ಅವ್ರು ಗಲಾಟೆ ಮಾಡದೇ ಇದ್ದರೆ ಸಾಕು ಅನ್ನುವಂಥ ಪೇರೆಂಟ್ಸ್ ಕೆಲವರು ಇರ್ತಾರೆ. ಅಂತಹ ಮನಸ್ಥಿತಿ ಅವರು ಕಡೆಗೆ ಜೀವನೇ ಬಲಿ ತಗೊಳ್ಳುವಂಥದ್ದು ಕೂಡ ಆಗಬಹುದು. ಸೊ ಇದೊಂದು ಘಟನೆ ಸುತ್ತ ಪೊಲೀಸರು ಇನ್ವೆಸ್ಟಿಗೇಷನನ್ನು ಚುರುಕುಗೊಳಿಸಿದ್ದಾರೆ. ಈ ಆ್ಯಪು ಇದನ್ನು ಬ್ಯಾನ್ ಮಾಡೋ ಬಗ್ಗೆ ಯಾವ ರೀತಿ ಜನಕ್ಕೆ ಅವೈಲೇಬಲ್ ಇದೆ ಈ ಆ್ಯಪು, ಇದನ್ನು ಯಾವ ರೀತಿ ಸರ್ಕಾರ ಕಂಟ್ರೋಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕ್ರಮಗಳನ್ನು ತಗೊಳ್ತಿದ್ದಾರೆ. ಆದರೆ 1 ಬ್ಯಾನ್ ಮಾಡಬಹುದು, 2 ಬ್ಯಾನ್ ಮಾಡಬಹುದು, ಈಗ ಏನೇನು ಲಭ್ಯ ಇದೆ ಅನ್ನೋದನ್ನು ಹೇಳೋದೇ ಕಷ್ಟ. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಆದರೆ ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಕ್ರಮವನ್ನು ನಾವು ಪೇರೆಂಟ್ಸು ಕೈಗೊಳ್ಳಬೇಕಾಗಿದೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ. ನೋಡಿ ಹೆಂಗಾಗಿದೆ ಇವತ್ತು ಕರ್ನಾಟಕದಲ್ಲೊಂದು ಘಟನೆ. ಬೆಂಗಳೂರಲ್ಲಿ ಅಪ್ಪ ಅಮ್ಮ ಟ್ಯೂಷನ್ಗೆ ಹೋಗಿ ಅಂತ ಬೈದಿದ್ದಕ್ಕೆ ಅವ್ರು ಮನೆ ಬಿಟ್ಟು ಬೆಂಗಳೂರು ಬಸ್ ಹತ್ಕೊಂಡು ಶಿವಮೊಗ್ಗ ಕಡೆ ಆಧಾರ್ ಕಾರ್ಡ್ ತೊಗೊಂಡು ಫ್ರೀ ಬಸ್ಸಲ್ಲಿ ಹತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಷ್ಟರ ಮಟ್ಟಿಗೆ ಮಕ್ಕಳು ಜಿದ್ದಿಗೆ ಬೀಳ್ತಿದ್ದಾರೆ. ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಅವ್ರಿಗೆ ಸಮಯ ಬೇಕಿದೆ ಮಕ್ಕಳಿಗೆ ಅನ್ನೋದು ಈ ಎಲ್ಲ ಬೆಳವಣಿಗೆಗಳಲ್ಲಿ ಗೊತ್ತಾಗ್ತಾ ಇರೋದು. ಮಾಹಿತಿ ಇಷ್ಟ ಆಗಿದ್ರೆ ವೀಕ್ಷಕರೇ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ, ನಿಮಗೆ ಗೊತ್ತಿರೋರ ಜೊತೆ, ಪರಿಚಯಸ್ಥರ ಜೊತೆಗೆ. ಮತ್ತು ನಿಮ್ಮ ಪ್ರಯತ್ನ, ನಿಮ್ಮ ಮನೇಲಿ ಬೇರೆ ಬೇರೆ ಮೆಥಡ್ ವರ್ಕ್ ಆಗ್ಬೋದು. ಎಲ್ಲರಿಗೂ ಒಂದೇ ಗೈಡ್ಲೈನ್ ಅಲ್ಲ, ಸ್ಟ್ಯಾಂಡರ್ಡ್ ಇಲ್ಲ ಇದಕ್ಕೆ.
ನಿಮ್ಮ ಮನೇಲಿ ಬೇರೆ ರೀತಿಯಲ್ಲಿ ನೀವೇ ಒಂದು ಐಡಿಯಾ ಅಥವಾ ದಾರಿಯನ್ನು ಕಂಡುಕೊಳ್ಬಹುದು. ಆ ರೀತಿ ಮಕ್ಕಳನ್ನು ಒಂದು ಮೊಬೈಲ್ ಹತ್ರ ನೀವು ತರಬೇಡಿ. ಅಕಸ್ಮಾತ್ ಆಲ್ರೆಡಿ ತಂದು ಬಿಟ್ಟಿದ್ರೆ ಈಗಲೂ ಕಾಲ ಮಿಂಚಿಲ್ಲ. ತುಂಬ ತುಂಬ ಸ್ಮೂದಾಗಿ ಡಿಸ್ಟರ್ಬ್ ಮಾಡ್ದೇನೆ, ಗಲಾಟೆ ಅಥವಾ ಒಂದೇ ಸಲ ಬಿಟ್ಟು ಬಿಡಿ ಅಂತ ಕೂಗಾಡ್ದೇನೆ ಏನು ಮಾಡಬಹುದು ಅಂತ ಉಪಾಯ ಮಾಡಿ ಅವರನ್ನು ಹೊರಗಡೆ ಕರ್ಕೊಂಡು ಬನ್ನಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.